ಸಂಘದಿಂದ ಅತಿ ಹೆಚ್ಚು ಬೆಂಬಲ ಕೊಟ್ಟು ಬಂದಿರತಕ್ಕಂತಾರೆ. ಅದರ ರೀತಿ ನಮ್ಮ ರೈತ ಸಂಘದ ಅಧ್ಯಕ್ಷರಾದ ನಮ್ಮ ಬೈರೇಗೌಡರು ಬಂದಿದ್ದಾರೆ. ಅವರು ಒಂದು ಮಾತು ಹೇಳಬೇಕು ಅಂತ ವಿನಂತಿ ಮಾಡಬೇಕು. ನೇತೃತ್ವದಲ್ಲಿ ಶಿಡ್ಲಘಟ್ಟ ಪಟ್ಟಣದಲ್ಲಿ ಈ ಒಂದು ಶೋಭಾಯಾತ್ರೆ ನಡೀತಾ ಇದೆ. ಈ ಶೋಭಾಯಾತ್ರೆಯ ಮುಖ್ಯ ಉದ್ದೇಶ ನಾವೆಲ್ಲರೂ ಒಂದೇ 12ನೇ ಶತಮಾನದಲ್ಲಿ ಬಸವಣ್ಣರವರು ಏನು ವ್ಯಾಖ್ಯೆಯನ್ನು ಮಾಡಿದ್ರು ಆ ರೀತಿಯಲ್ಲಿ ನಾವೆಲ್ಲರೂ ಕೂಡ ಒಂದೇ, ಅಂದರೆ ಭಾರತ ಮಾತೆ, ಕರ್ನಾಟಕದ ಮಾತೆ, ನಾವೆಲ್ಲ ಒಂದೇ ಒಂದು ವಾಕ್ಯದೊಂದಿಗೆ ನಾವೆಲ್ಲರೂ ಕೂಡ ಮುನ್ನಡೆಯುವಂತ ನನ್ನೊಂದನ್ನು ಕರೆದು ರೈತ ಸಂಘದ ಎಲ್ಲ ಸದಸ್ಯರನ್ನು ಕರೆದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಮ್ಮೆಲ್ಲರಿಗೂ ಕೂಡ ಸಂಘಟನೆ ಪರವಾಗಿ ಜೈ ಶ್ರೀರಾಮ್. ಏನು ಶ್ರೀರಾಮೋತ್ಸವ ನಮ್ಮ ಶಿಡ್ಲಘಟ್ಟದಲ್ಲಿ ಅತಿ ವಿಜೃಂಭಣೆಯಿಂದ ಏನು ಈಗಾಗಲೇ ಈ ಚಾಲನೆ ಕೊಟ್ಟಿದೆ. ನಮ್ಮ ಈ ಒಂದು ಶ್ರೀರಾಮೋತ್ಸವಕ್ಕೆ, ಈ ಶೋಭಾಯಾತ್ರೆಗೆ ನಮ್ಮ ನಾರಾಯಣ ತಮ್ಮಣ್ಣವರು, ಕೆಲವಾದಿ ನಾರಾಯಣ ತಮ್ಮಣ್ಣವರು ವಿರೋಧ ಪಕ್ಷ ನಾಯಕ ಆಗಿರ್ತಕ್ಕಂಥ ಬಂದಿದ್ದಾರೆ. ನಮ್ಮ ಮಾಜಿ MP ಅವರು ಮುಖ್ಯಮಂತ್ರಿಯವರು ಬಂದಿದ್ದಾರೆ. ಅದೇ ರೀತಿ ಎಲ್ಲ ನಮ್ಮ ರೈತ ಸಂಘದ ಅಧ್ಯಕ್ಷರಾದ ಬೈರೇಗೌಡರು ಬಂದಿದ್ದಾರೆ. ಅದೇ ರೀತಿ ಎಲ್ಲಾ ಸಂಘಟನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಘಟನೆಯವರು ಬಂದಿದ್ದಾರೆ. ಹೆಣ್ಮಕ್ಳು ಬಂದಿದ್ದಾರೆ, ಯುವಕರು ಬಂದಿದ್ದಾರೆ. ಎಲ್ಲರಿಗೂ ಸ್ವಾಗತ ಕೋರ್ತಾ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಒಂದು ಮಾತನ್ನು ನಾನು ಮಾಡಬೇಕಂತ ವಿನಂತಿ ಮಾಡ್ಕೊಡ್ತೀನಿ. remove 99.9% germs for protection against common oral problems. Complete your routine with Listerine. कौन है जो तुम्हारा रास्ता रोके? किसको मिला है ये अधिकार? उखड़ जाते हैं पर्वत के पांव जब तुम भरते हो।
ಈ ಶಿಡ್ಲಘಟ್ಟ ಪಟ್ಟಣದಲ್ಲಿ ರಾಮಚಂದ್ರ ಗೌಡರು ಮತ್ತು ವಿಶ್ವ ಹಿಂದೂ ಪರಿಷತ್ತು ಮತ್ತು ಅನೇಕ ಮುಖಂಡರುಗಳ ಜೊತೆಗೂಡಿ ಬಜರಂಗ ದಳ, ರೈತ ಸಂಘಟನೆಗಳು, ದಲಿತ ಸಂಘಟನೆಗಳು ಮತ್ತು ಎಲ್ಲ ಮಹಿಳಾ ಸಂಘಟನೆಗಳು, ಹೀಗೆ ಯಾರು ಈ ದೇಶದ ಅಸ್ಮಿತೆ ನಮ್ಮ ಶ್ರೀರಾಮ. ಇವತ್ತು ಶೋಭಯಾತ್ರೆ ಅಂತಕ್ಕಂಥದ್ದು ಹಿಂದೂ ಧರ್ಮದ ಒಂದು ಅತಿ ದೊಡ್ಡ ಅಸ್ಮಿತೆ ಈ ದೇಶದ್ದು. ಆ ಕಾರಣದಿಂದ ಈ ಒಂದು ಕಾರ್ಯವನ್ನ ಮಾಡಲಿಕ್ಕೆ ಅನೇಕರ ಪ್ರೋತ್ಸಾಹ, ಪ್ರೇರಣೆ ಹಿಂದೂ ಧರ್ಮದ ಈ ಅಸ್ಮಿತೆಯನ್ನ ಮಕ್ಕಳಿಂದ ಹಿಡಿದು ಹಿರಿಯರವರೆಗೆ ಎಲ್ಲರೂ ಸೇರಿ ಮಾಡಿ ಅಸ್ಮಿತೆಯನ್ನ ಎತ್ತಿ ಎಲ್ಲ ಇದಂಗೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ.